ವಾಲ್ಮೀಕಿ ನಿಗಮದ ಹಗರಣದ ಆರೋಪಿಗಳಿಗೆ ಇಡಿ ಶಾಕ್ ಕೊಟ್ಟಿದೆ. ಇವತ್ತೇ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗೋ ಸಾಧ್ಯತೆ ಇದೆ. ವಾಲ್ಮೀಕಿ ನಿಗಮ ಹಗರಣದ ಆರೋಪಿಗಳಿಗೆ ಬೆಳ್ಳಂಬೆಳಿಗ್ಗೆ ಇಡಿ ಕೊಟ್ಟಂತಹ ಶಾಕ್ ಇದು. ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ನಿವಾಸದ ಮೇಲೂ ಇಡಿ ಅಧಿಕಾರಿಗಳು ದಾಳಿ ನಡೆಸಿದರು. ಈಗ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗೋ ಸಾಧ್ಯತೆ ಇದೆ. ಹಗರಣದ ಕುರಿತು ಎಸ್ಐಟಿಯಿಂದ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಇಲ್ಲಿ ತನಕ ಆದಂತಹ ತನಿಖೆ, ಅದರಲ್ಲಿ ಹೊರಗಡೆ ಬಂದಂತಹ ವಿಚಾರ ಇವೆಲ್ಲದರ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಕೋರ್ಟ್ ಅನುಮತಿ ಪಡೆದು ಆರೋಪಿಗಳ ವಿಚಾರಣೆ, ಪರಪ್ಪನಾಗ್ರಹಾರ ಜೈಲಿನಲ್ಲೇ ಆರೋಪಿಗಳ ವಿಚಾರಣೆ ನಡೆಯುತ್ತೆ. ನಾಗೇಂದ್ರಗೆ 50 ರಿಂದ 60 ಕೋಟಿ ಹೋಗಿರೋದ್ರ ಬಗ್ಗೆ ಅನುಮಾನ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವಂತಹ ಆರೋಪಿಗಳ ವಿಚಾರಣೆಯನ್ನ ನಡೆಸಿದಾಗ ಹಲವು ವಿಷಯಗಳು ತನಿಖಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಅದರ ಬಗ್ಗೆ ಇಡಿ ಮಾಹಿತಿಯನ್ನ ತಗೊಂಡಿದೆ. ನಾಗೇಂದ್ರಗೆ 50 ರಿಂದ 60 ಕೋಟಿ ಹೋಗಿರೋದ್ರ ಬಗ್ಗೆ ಅನುಮಾನ ಇದೆ. ದೊಡ್ಡ ಪಾಲು ಈ ಹಗರಣದಲ್ಲಿ ಬಹಳ ದೊಡ್ಡ ಪಾಲು ನಾಗೇಂದ್ರಗೆ ಹೋಗಿರೋದ್ರ ಬಗ್ಗೆ ಇಡಿಗೆ ಮಾಹಿತಿ ಸಿಕ್ಕಿದೆ. ಆ ಒಂದು ಸ್ಟ್ರಾಂಗ್ ಇನ್ಫಾರ್ಮೇಶನ್ ಈಗ ನಾಗೇಂದ್ರಗೆ ಮುಳುವಾಗುತ್ತಾ? ನಾಗೇಂದ್ರ ಮನೆಯಲ್ಲೇ ವಿಚಾರಣೆ ನಡೆಸಿ ಬಂಧಿಸುವಂತ ಸಾಧ್ಯತೆ ಇದೆ. ನಾಗೇಂದ್ರ ಬಂಧನ ಸಾಧ್ಯತೆಯ ಬಗ್ಗೆ ಇಡಿ ಮೂಲಗಳಿಂದ ಸಿಗ್ತಾ ಇರುವಂತ ಮಾಹಿತಿ ಇದು. ನಾಗೇಂದ್ರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿರೋ ನಾಗೇಂದ್ರ ಮನೆ ಮತ್ತು ಬೆಂಗಳೂರಿನ ಡಾಲರ್ಸ್ ಕಾಲನಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ ಎರಡೂ ಕಡೆ ದಾಳಿ ನಡೆದಿದೆ. ಮತ್ತೊಂದು ಕಡೆ ದದ್ದಲ್ ನಿವಾಸದ ಮೇಲೂ ದಾಳಿ ನಡೆಸಿದ್ದಾರೆ. ರಾಯಚೂರಿನಲ್ಲೂ ಪರಿಶೀಲನೆ ನಡೀತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ, ಬಳ್ಳಾರಿಯಲ್ಲಿ ನಡೀತಾ ಇದೆ. ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಈಗ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗುತ್ತಾ? ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಈ ಪ್ರಕರಣದಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಶುರು ಆಗಿರಬೇಕು ಅಂತ ಅನ್ಸುತ್ತೆ. ತಿಂಗಳುಗಳೇ ಕಳೆದೋಗಿದೆ. ಈ ಪ್ರಕರಣದಲ್ಲಿ 11 ಮಂದಿ ಈಗಾಗಲೇ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ, ವಿಚಾರಣೆ ಎದುರಿಸಿದ್ದಾರೆ. ಆದ್ರೆ ಮಾಜಿ ಸಚಿವ ನಾಗೇಂದ್ರಗೆ ಒಂದು ಸಿಂಗಲ್ ನೋಟಿಸ್ ಅನ್ನ ಕೊಟ್ಟಿರಲಿಲ್ಲ. ಫೈನಲಿ ನೋಟಿಸ್ ಕೊಟ್ಟರು. ಕಳೆದ ಶುಕ್ರವಾರ ನಿನ್ನೆ ವಿಚಾರಣೆ ಆಯಿತು, ಇವತ್ತು ವಿಚಾರಣೆಗೆ ಬರಬೇಕಿತ್ತು. ಇಡಿ ಎಂಟ್ರಿ ಅನ್ನೋದು ನಾಗೇಂದ್ರ ಮತ್ತು ಅವರ ಆಪ್ತರಿಗೆ ಈಗ ಟೆನ್ಷನ್ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಈ ಪ್ರಕರಣದಲ್ಲಿ, ಇಂತಹ ಪ್ರಕರಣದಲ್ಲಿ ಬಂಧನದ ಸಾಧ್ಯತೆ ಎಷ್ಟು ಮಟ್ಟಿಗಿರುತ್ತೆ ನಾಗೇಂದ್ರ ಬಗ್ಗೆ ಹೇಳೋದು? ಖಂಡಿತ ಶ್ವೇತಾ, ಅಂದರೆ ಮಾಜಿ ಸಚಿವ ನಾಗೇಂದ್ರಗೆ ನಿಜವಾದ ಅಸಲಿ ಟೆನ್ಷನ್ ಇವತ್ತಿಂದ ಶುರುವಾಗ್ತಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಇದ್ದಂಥ ಹಣವನ್ನು ಏನು ವರ್ಗಾವಣೆ ಮಾಡ್ಕೊಂಡು ಅಷ್ಟು ಹಣವನ್ನು ನುಂಗ್ಲಿಕ್ಕೆ ಒಂದು ತಂಡ ಏನು ಮುಂದಾಗುತ್ತೆ. ಆ ತಂಡದ ನಾಯಕರೇ ಆಗ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ಅನ್ನುವಂಥದ್ದು ಕೂಡ ಇಲ್ಲಿಯವರೆಗೆ ನಡೆದಂಥ ತನಿಖೆಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದರೆ ಇಲ್ಲಿ SIT, ರಾಜ್ಯ ಸರ್ಕಾರ ಒಂದು SITಯನ್ನು ಫಾರ್ಮ್ ಮಾಡಿ ತನಿಖೆಯನ್ನು ಮಾಡಲಿಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಮತ್ತು ನಿಗಮದ ಅಧಿಕಾರಿಗಳು, ಕೆಲವು ಮಧ್ಯವರ್ತಿಗಳನ್ನ ಅರೆಸ್ಟ್ ಮಾಡಿರುವಂಥದ್ದು, ಅವರು ಎಲ್ಲರೂ ಕೂಡ ನಾಗೇಂದ್ರ ಕಡೆ ಬಟ್ಟು ಮಾಡಿ ತೋರಿಸ್ತಾ ಇದ್ರು ಅನ್ನುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಅಥವಾ ಅವರ ಆಪ್ತ ಆಗಿದ್ದಂಥ ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಶ್ವರ ರಾವ್ ಅವ್ರನ್ನ ಮುಂದೆ ಬಿಟ್ಟು ನಾಗೇಂದ್ರ ಅವರು ಈ ಒಂದು ದೊಡ್ಡ ಹಗರಣವನ್ನು ಮಾಡಿಸಿದ್ದಾರೆ ಅಂತದ್ದು. 187 ಕೋಟಿ ಅಂದರೆ ವರ್ಗಾವಣೆ ಆದರೂ ಕೂಡ ಅದರಲ್ಲಿ 94 ಕೋಟಿ ವರ್ಗಾವಣೆ ಆಗುತ್ತೆ, 5 ಕೋಟಿ ವಾಪಸ್ ಬಂದಿರುವಂಥ, ಇನ್ನು ಉಳಿದಂಥ 89 ಕೋಟಿಯಲ್ಲಿ ದೊಡ್ಡ ಪಾಲು ನಾಗೇಂದ್ರ ಅವರಿಗೆ ಹೋಗಿದೆ ಅನ್ನುವಂಥ ಅನುಮಾನ ಇಡಿ ಅಧಿಕಾರಿಗಳಿರುವಂಥದ್ದು. ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ ಸುಮಾರು ಒಂದು 50 ರಿಂದ 60 ಕೋಟಿ ರೂಪಾಯಿ ನಾಗೇಂದ್ರ ಅವರಿಗೆ ರೀಚ್ ಆಗಿದೆ ಅನ್ನುವಂಥ ದೊಡ್ಡ ಅನುಮಾನ ಇಡಿ ಅಧಿಕಾರಿಗಳಿರುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾ ಇದ್ದಂಥ SIT ಅಧಿಕಾರಿಗಳಂದರೆ ಇಲ್ಲಿ ಏನು FIRಗಳು ದಾಖಲಾಗಿದೆ, ಏನು ಅಂದರೆ ಬ್ಯಾಂಕ್ನಿಂದ ಏನು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ, ಮತ್ತು ಆರೋಪಿಗಳಿಂದ ಏನು ಕಲೆ ಹಾಕಿರುವಂಥದ್ದು, ಮತ್ತು ರಿಕವರಿ ಮಾಡಿರುವಂಥದ್ದು, ಯಾರ್ಯಾರಿಂದ ರಿಕವರಿ ಆಗಿದೆ, ಎಷ್ಟು ರಿಕವರಿ ಆಗಿದೆ, ಅದಕ್ಕಿರುವಂಥ ಕನೆಕ್ಷನ್ಸ್ ಏನು, ಈ ರೀತಿಯಾದಂಥ ಮಾಹಿತಿಯನ್ನು SITಯಿಂದ ಏನು ಇಡಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಇದಷ್ಟೇ ಅಲ್ಲದೆ ಯಾರು ಒಟ್ಟು 12 ಜನರನ್ನ ಅರೆಸ್ಟ್ ಮಾಡಿತ್ತು SIT, ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಪರಪ್ಪನಗರಕ್ಕೆ ಜೈಲಿಗೆ ಕಳಿಸಿದ ಸಂದರ್ಭದಲ್ಲಿ ಕೋರ್ಟ್ ಮೂಲಕವೇ ಅಧಿಕೃತವಾಗಿ ಅನುಮತಿಯನ್ನು ಪಡ್ಕೊಂಡು ಇಡಿ ಅಧಿಕಾರಿಗಳು ಪರಪ್ಪನಗರಕ್ಕೆ ಹೋಗಿ
ಎಲ್ಲರ ಹೇಳಿಕೆಯನ್ನು ಪಡ್ಕೊಂಡಿದೆ. ಸೊ ಒಂದು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೂಡ ಎಲ್ಲ ಒಂದು ಕಡೆ ನಾಗೇಂದ್ರ ಕಡೆ ಬಟ್ಟು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಹಾಗಾಗಿ ಒಂದು ಕಡೆ SIT ಇಂದನೂ ಮಾಹಿತಿ ಸಿಕ್ಕಿದೆ, ಆರೋಪಿಗಳಿಂದನೂ ಮಾಹಿತಿ ಸಿಕ್ಕಿದೆ, ಮತ್ತೆ ಬ್ಯಾಂಕ್ ಕಡೆಯಿಂದ ಮತ್ತೆ ಬೇರೆ ಬೇರೆ ಇಡಿ ತನ್ನದೇ ಸೋರ್ಸ್ನಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕೊಂಡು ಇವತ್ತು ರೇಡ್ ಅನ್ನು ಮಾಡಿರುವಂಥದ್ದು. ವಿಶೇಷವಾಗಿ ನಾಗೇಂದ್ರ ಮತ್ತೆ ದದ್ದಲ್ ಅವ್ರನ್ನ ಗುರಿಯಾಗಿಸಿಕೊಂಡು ಮತ್ತೆ ಪದ್ಮನಾಭ, ಪರಶುರಾಮ ಸೇರಿದಂತೆ ನೆಕುಂಟಿ ನಾಗರಾಜು ಇವರೆಲ್ಲರೂ ಕೂಡ ಪ್ರಮುಖವಾಗಿ ಯಾರು ಹಣದ ವಹಿವಾಟುಗಳನ್ನು ಮಾಡಿದ್ರು ಅವರ ಎಲ್ಲರ ಮನೆಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಇವತ್ತು ನಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ದೊಡ್ಡ ಮಟ್ಟದ ಪಾಲು ನಾಗೇಂದ್ರ ಅವರಿಗೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಇವತ್ತೇ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಯಾಕೆಂದ್ರೆ ಈಗ ನಾಗೇಂದ್ರ ಅವರ ಮನೆಯಲ್ಲಿ ಅಂದ್ರೆ ರೇಡ್ ಅನ್ನು ಡಾಲರ್ಸ್ ಕಾಲೋನಿಯಲ್ಲಿ ಇರುವಂತಹ ಮನೆಯಲ್ಲಿ ರೇಡ್ ಮಾಡಲಾಗಿದೆ. ಅಲ್ಲಿ ನಾಗೇಂದ್ರ ಅವರು ಇದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು. ಅಲ್ಲೇ ಅವರ ಮೊಬೈಲ್ ಅನ್ನು ವಶಕ್ಕೆ ಪಡ್ಕೊಂಡು ಅವ್ರನ್ನ ಅಲ್ಲೇ ಇಂಟ್ರಾಗೇಷನ್ ಮಾಡ್ತಾ ಇದ್ದಾರೆ. ಒಂದು ಏನು ದಾಖಲೆಗಳು ಸಿಗುತ್ತೆ ಮತ್ತೆ ಇಲ್ಲಿವರೆಗೆ ಸಿಕ್ಕಂತ ಮಾಹಿತಿಗಳೇನು ಅದರ ಮೇಲೆ ಕ್ವೆಶ್ಚನ್ ಅನ್ನು ಮಾಡ್ತಾ ಇರುವಂಥದ್ದು. ಸರಿಯಾದಂತಹ ಉತ್ತರವನ್ನ ಕೊಡದೇ ಇದ್ರೆ ರೇಡ್ ಆಗುವಂತ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ಅಂದ್ರೆ ನಾಗೇಂದ್ರ ಅವ್ರನ್ನು ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಹೋಗುವಂತ ಸಾಧ್ಯತೆ ಇರುವಂಥದ್ದು. ಯಾಕೆಂದ್ರೆ ಇಂತಹ ಒಂದು ಗಂಭೀರವಾದಂತಹ ಆರೋಪ PMLA ಆಕ್ಟ್. ಯಾಕೆಂದ್ರೆ ಇದರಲ್ಲಿ ಒಂದು ಹಣವನ್ನ ಚಿನ್ನಕ್ಕೆ ಕನ್ವರ್ಟ್ ಮಾಡಲಾಗಿದೆ, ಕ್ರಿಪ್ಟೋ ಕರೆನ್ಸಿಲಿ ಹಾಕಲಾಗಿದೆ, ಹವಾಲಾ ಮೂಲಕ ಹಣದ ವ್ಯವಹಾರಗಳಾಗಿದೆ. ಯಾಕೆಂದ್ರೆ ಹೈದರಾಬಾದ್ಗೆ ಹೋದಂತ ಹಣ ಹವಾಲಾ ಮೂಲಕ ವಾಪಸ್ ಬಂದಿದೆ. ಆ ಹಣವನ್ನ ಇವರೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ. ಅದ್ರ ದೊಡ್ಡ ಪಾಲು ನಾಗೇಂದ್ರ ಅವ್ರಿಗೆ ಹೋಗಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಹವಾಲಾ ಇದೆ, PMLA ಆಕ್ಟ್ ನಡಿ ಒಂದು ಗಂಭೀರವಾದಂಥ ಆರೋಪ ಇರುವಂಥದ್ದು. ಪ್ರಮುಖ ಆರೋಪಿ ನಾಗೇಂದ್ರ ಅವರಿಂದ ಅವ್ರನ್ನ ವಶಕ್ಕೆ ಪಡೆದು ಅಂದ್ರೆ ಅರೆಸ್ಟ್ ಮಾಡಿ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯತೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇಡಿ ಅಧಿಕಾರಿಗಳಿಗೆ ಕಂಡಂತೆ ನಮಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಹಾಗಾಗಿ ಇವತ್ತೇ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಮತ್ತೆ ರೇಡ್ ಬೆಳಗಿನ ಜಾವಿನ ರೇಡ್ ಶುರುವಾಗಿದೆ. ಈ ರೇಡು ಮತ್ತೆ ಸಂಜೆವರೆಗೂ ಕೂಡ ಮುಂದುವರಿದ ಸಾಧ್ಯತೆಗಳಿದೆ. ಯಾಕೆಂದ್ರೆ ಅಲ್ಲಿ ಏನು ಸಿಗುತ್ತೆ ಅದನ್ನ ಮಹಾಜರಣ ಮಾಡಬೇಕು, ಅದನ್ನ ದಾಖಲೆಗಳಿಗೆ ಅದನ್ನ ಪ್ರಿಂಟ್ಔಟ್ ತೆಗೆದುಕೊಳ್ಬೇಕು. ಅಲ್ಲಿ ಏನೇನು ಸಿಕ್ತು, ಏನು ಸರ್ಚ್ ಮಾಡಲಾಯಿತು, ಯಾರಿದ್ರು, ಮತ್ತೆ ಅಲ್ಲಿ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಮಹಾಜರು ಪ್ರಕ್ರಿಯೆಗಳನ್ನ ಮಾಡ್ಕೊಳ್ಬೇಕು. ಅದಾದ ನಂತರ ಆರೋಪಿ ಅತ್ಯಂತ ಅಗತ್ಯತೆ ಇದೆ. ಯಾಕೆಂದ್ರೆ ಮತ್ತೆ ಬಿಟ್ಟು ಹೋಗಿದ್ದೆ ಆದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಬಹುದು ಅನ್ನುವಂಥ ಒಂದಷ್ಟು ಅನುಮಾನಗಳು ಅಧಿಕಾರಿಗಳಿಗೆ ಬಂದಿದ್ದೆ ಆದಲ್ಲಿ ಇವತ್ತೇ ಅವ್ರನ್ನ ಅಂದ್ರೆ ತಕ್ಷಣಕ್ಕೆ ಜೊತೆಗೆ ಆರೋಪಿಯನ್ನ ಕರ್ಕೊಂಡು ಹೋಗುವಂಥ ಅವಕಾಶಗಳಿರ್ತದೆ. ಹಾಗಾಗಿ ನಮಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಇವತ್ತೇ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುವಂಥದ್ದು. ಮತ್ತೆ ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಈ ಪ್ರಕರಣ ಬಯಲಿಗೆ ಬಂದ ತಕ್ಷಣ ಸರ್ಕಾರ SIT ಮಾಡ್ತು ಅಂದ್ರೆ ರಾಜ್ಯ ಸರ್ಕಾರ. ಹಾಗಾಗಿ SITಯಲ್ಲಿ ನಾಗೇಂದ್ರಗಾಗ್ಲಿ ದದ್ದಲ್ಗಾಗ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೋ ಇಲ್ವೋ ಅನ್ನುವಂಥ ಒಂದು ಸನ್ಮಾನಗಳಿದ್ದು ಅದೇ ರೀತಿ ತನಿಖೆ ನಡೀತಾ ಇದೆ. ಕೇವಲ ಒಂದು ತಿಂಗಳಾದ ನಂತರ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯ ನೆಪವನ್ನು ನಿನ್ನೆ ಮಾಡಿತ್ತು. ಆದರೆ ಯಾವಾಗ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡ್ತಾರೆ ಅವ್ರಿಗೂ ಎಲ್ಲ ಆರೋಪಿಗಳಿಗೂ ಗೊತ್ತಿತ್ತು. ನಿನ್ನೆ ಒಂದು ಆಡಿಯೋ ನಾವು ಕೇಳಿಸ್ಕೊದ್ವಿ, ಪದ್ಮನಾಭ, ಪರಶುರಾಮ CBI ಬಂದಿದ್ದೆ ಅದರಲ್ಲಿ ಅಥವಾ ಇಡಿ ಬಂದಿದ್ದೆ ಅದರಲ್ಲಿ ನಾವು ಅರೆಸ್ಟ್ ಆಗೋದು ಪಕ್ಕ ಅನ್ನುವಂಥದ್ದು. ಅದೇ ರೀತಿ ಇಡಿ ಅಧಿಕಾರಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋ ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಅದು ನಾಗೇಂದ್ರ ಅವ್ರಿಗಾಗಲಿ ದದ್ದಲ್ ಅವ್ರಿಗೆ ಗೊತ್ತಿತ್ತು. ಈ ಪ್ರಕರಣ CBIಗೆ ಮತ್ತೆ ಇಡಿಗೆ ಹೋಗಿದೆ, ಅಲ್ಲಿಂದ ಇಲ್ಲೊಂದು ಕಡೆ ಅರೆಸ್ಟ್ ಆಗೇ ಆಗ್ತೀವಿ ಅನ್ನುವಂಥ ಒಂದು ಏನೋ ಅವ್ರಿಗೆ ಅನುಮಾನ ಕೂಡ ಇತ್ತು. ಅದೇ ನಿಟ್ಟಿನಲ್ಲಿ ಇವತ್ತು ರೇಡ್ ಆಗಿರುವಂಥದ್ದು. ರೇಡ್ ಆಗಿ ನಾಗೇಂದ್ರ ಅವ್ರನ್ನ ಕೂಡ ಇವತ್ತು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇಲ್ಲಿ ತನಕ ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಂತಹ ನಾಗೇಂದ್ರ ಈಗ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗತ್ತೆ. ಈಗ ಅಲ್ಲೇನು ದಾಖಲೆಗಳ ಪರಿಶೀಲನೆ ಎಲ್ಲ ನಡೀತಾ ಇದೆ, ಅಲ್ಲೇ ವಿಚಾರಣೆ ನಡೆಸಿ ಅಲ್ಲೇ ಕಸ್ಟಡಿಗೆ ತಗೋತಾರ, ಹೇಗಿರುತ್ತೆ ಆ ಪ್ರೊಸೀಜರ್, ಅಥವಾ ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅನ್ನೋ ಅನುಮಾನ ಏನಾದರೂ ಇದ್ದು ನಾಗೇಂದ್ರ ಅವರು ಆ ನಿಟ್ಟಿನಲ್ಲಿ ತಯಾರಿ ಮಾಡ್ಕೊಂಡಿದ್ದಾರಾ ಕಾನೂನು ಪ್ರಕಾರವಾಗಿ? ಅದ್ರ ಬಗ್ಗೆ ಏನಾದರೂ ಮಾಹಿತಿ? ಶ್ವೇತಾ, ಅಂದರೆ ಇಲ್ಲಿ ಎರಡು ಸಾಧ್ಯತೆಗಳು. ಒಂದು ರೇಡ್ ಆದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಫೈನಾನ್ಷಿಯಲ್ ಫ್ರಾಡು ಅಥವಾ ಫೈನಾನ್ಷಿಯಲ್ ಕ್ರೈಮ್ಗಳು ನಡೆದಂಥ ಸಂದರ್ಭದಲ್ಲಿ ಆ ರೇಡ್ಗಳನ್ನು ಮಾಡಿದರೆ ಆ ಆರೋಪಿಯನ್ನು ಅಲ್ಲೇ ಅಂದರೆ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾರೆ. ಅವರ ಮೊಬೈಲ್ಗಳನ್ನ ವಶಕ್ಕೆ ಪಡೆಯುವಂಥದ್ದು, ಅವ್ರ ಮನೆಯಲ್ಲಿರುವಂಥ ಎಲ್ಲ ದಾಖಲೆಗಳಾಗಲಿ, ಆರ್ನಮೆಂಟ್ಸ್ ಆಗಲಿ, ಕ್ಯಾಶ್ ಆಗಲಿ, ಇಡೀ ಮನೆಯನ್ನು ಸಂಪೂರ್ಣವಾಗಿ ಸರ್ಚನ್ನು ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಇಡೀ ಅಲ್ಲೇನಾದರೂ ದೊಡ್ಡ ಮಟ್ಟದ ಕ್ಯಾಶು ಸಿಕ್ತು ಅಥವಾ ದಾಖಲೆಗಳು ಸಿಕ್ಕು ಅಥವಾ ಅವರು ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಸಾಕ್ಷಿಗಳು ಸಿಕ್ಕಿದ್ದೆ ಆದಲ್ಲಿ ಅಂದರೆ ರೇಡಲ್ಲೇ ಆಗಲಿ ಅಥವಾ ರೇಡ್ಗಿನ್ನ ಮೊದಲು ಅಧಿಕಾರಿಗಳು ಕಲೆಕ್ಟ್ ಮಾಡಿದಂಥ ಒಂದಷ್ಟು ಎವಿಡೆನ್ಸ್ಗಳಲ್ಲಿ ಅವರ ಪಾತ್ರ ದೊಡ್ಡದಿದೆ ಅನ್ನುವಂಥದ್ದು ಗೊತ್ತಾದರೆ ಆ ಸಂದರ್ಭದಲ್ಲಿ ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡಿಬೋದು, ಅಂದರೆ ಅರೆಸ್ಟ್ ಮಾಡ್ಬೋದು. ಅಥವಾ ಒಂದು ವೇಳೆ ಏನೋ ಸದ್ಯಕ್ಕೆ ಅವ್ರಿಗೆ ಅದು ಸಾಕ್ಷಿಗಳನ್ನು ನಾಶ ಮಾಡುವಂಥ ಸಾಧ್ಯತೆಗಳಿಲ್ಲ ಅಂದರೆ ಅಥವಾ ಒಂದೆರಡು ದಿನಗಳಲ್ಲಿ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಅವರಿಗೆ ನೋಟಿಸ್ ಕೊಟ್ಟು ಹೋಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಒಂದು ಇಲ್ಲಿ ನಮಗಿರುವಂಥ ಎರಡು ಸಾಧ್ಯತೆಯಲ್ಲಿ ಒಂದು ಅರೆಸ್ಟ್ ಮತ್ತು ಒಂದೊಂದು ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎರಡು ಆಪ್ಷನ್ಗಳಲ್ಲಿ ಹೆಚ್ಚಿನ ಸಾಧ್ಯತೆಗಳು ಅರೆಸ್ಟ್ ಅನ್ನುವಂಥ ಮಾಹಿತಿಗಳೇ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಅರೆಸ್ಟ್ ಇವತ್ತು ರೇಡ್ ಆಗ ನಂತರ ಅಲ್ಲಿಯೇ ಅವ್ರನ್ನ ಸರಿಯಾದಂಥ ಉತ್ತರವನ್ನು ಕೊಡದೇ ಇದ್ರೆ, ಆರ್ಕೆಗಳ ಉತ್ತರವನ್ನು ಕೊಡ್ತಾ ಇದ್ರೆ ಅಥವಾ ಇಲ್ಲಿಯವರೆಗೆ, ಯಾಕೆಂದರೆ ಹಗರಣ ಬಯಲಿಗೆ ಬಂದು ಒಂದು ತಿಂಗಳಾಯಿತು. ಸೊ ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಆರೋಪಿಗಳು ಏನೆಲ್ಲ ಸಾಕ್ಷಿಗಳು ಸಿಗಬಾರ್ದು ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನು ಮಾಡಿರ್ತಾರೆ ಅಥವಾ ಮನೆಯಲ್ಲಿ ಯಾವುದೇ ಸಾಕ್ಷಿಗಳನ್ನ ಇಡದೇ ಇರುವಂಥದ್ದಾಗಲಿ ಮತ್ತು ಇರುವ ಸಾಕ್ಷಿಗಳನ್ನು ಎರೈಸ್ ಮಾಡಿ ತನಿಖೆಯ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆದರೂ ಕೂಡ ಅಂಥ ಸಂದರ್ಭದಲ್ಲಿ ಕೂಡ ತನಿಖಾಧಿಕಾರಿ
ಅಧಿಕಾರಿಗಳು ಆರೋಪಿಯನ್ನು ವಶಕ್ಕೆ ಪಡ್ಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇವತ್ತು 2 ಆಪ್ಷನ್ಸ್ ಇದೆ. ಒಂದು ಅವ್ರನ್ನ ವಶಕ್ಕೆ ಪಡೆಯುವಂಥದ್ದು, ಮತ್ತೊಂದು ನೋಟಿಸ್ ಕೊಟ್ಟು ತಕ್ಷಣಕ್ಕೆ ಒಂದು ನಿಗದಿತವಾದಂಥ ದಿನಾಂಕ ಸಮಯವನ್ನು ನೀಡಿ ಅವರಿಗೆ ಆ ಒಂದು ಸಮಯಕ್ಕೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಲಿಕ್ಕೆ ಅವಕಾಶಗಳಿರುವಂಥದ್ದು. ಹಾಗಾಗಿ 2 ಅವಕಾಶಗಳಲ್ಲಿ ಬಂಧನದ ಸಾಧ್ಯತೆ ಜಾಸ್ತಿ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರುತ್ತೆ. ಯಾಕೆಂದರೆ ಇದು ಕೇವಲ ಸಾವಿರಗಳಲ್ಲಿ ಲಕ್ಷಗಳಲ್ಲಿ ಇರುವಂಥ ಹಗರಣ ಅಲ್ಲ, ಇದು ಕೋಟಿಗಟ್ಟಲೆ ಹಣ ಹೋಗಿದೆ. ಅದರಲ್ಲಿ ಕೂಡ ಈ ಯಾವ ನಾಗೇಂದ್ರ ಅವರು ಸಚಿವರಾಗಿದ್ದಂಥ ನಾಗೇಂದ್ರ ಅವರಿಗೆ 50-60 ಕೋಟಿ ಹೋಗಿದೆ ಅನ್ನುವಂಥ ಒಂದಷ್ಟು ಅನುಮಾನಗಳು, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆರೋಪಿಗಳು ಕೊಟ್ಟಂಥ ಮಾಹಿತಿಗಳು ಕೂಡ ದೊಡ್ಡ ಮಟ್ಟದ ಪಾಲು ಅವ್ರಿಗೆ ಹೋಗಿದೆ ಅನ್ನುವಂಥದ್ದು. ಹಾಗಾಗಿ ಅವ್ರನ್ನ ಎಲ್ಲಾದ್ರೂ ಒಂದು ಕಡೆ ಇಡೀ ತನಿಖೆ ಆರಂಭ ಆಗಿದೆ, ರೇಡ್ಗಳಾಗಿದೆ ಅನ್ನುವಂಥದ್ದು ಗೊತ್ತಾದ ನಂತರ ಮತ್ತಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದೆ. ಅದರಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ಬೋದು, ಅಥವಾ ಸಾಕ್ಷಿಗಳನ್ನು ನಾಶ ಮಾಡ್ಬೋದು, ಅಥವಾ ಬೇರೆ ರೀತಿ ತನಿಖೆಗೆ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಇಂಥದ್ದಕ್ಕೆ ಅವಕಾಶವನ್ನು ಕೊಡದೆ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಅಂದ್ರೆ ಬಂಧನವ ಅಥವಾ ನೋಟಿಸ್ ಕೊಟ್ಟು ಹೋಗ್ತಾರಾ ಅನ್ನುವಂಥದ್ದು ರೇಡ್ ಮುಗಿಯೋದ್ರೊಳಗೆ ಗೊತ್ತಾಗುತ್ತೆ. ಶ್ವೇತಾ, ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.